ನಾನು ಪ್ರೊಫೆಸರ್ ಡಾಕ್ಟರ್ ಎಸ್ ರಮೇಶ್ ಬಾಬು. ನಾನು ವೃತ್ತಿನಲ್ಲಿ ಲೋಹಶಾಸ್ತ್ರ ವಿಜ್ಞಾನಿಯಾಗಿ ನಿವೃತ್ತಿ ಹೊಂದಿದ್ದೇನೆ. ಈಗ ಫುಲ್ ಫ್ಲೆಡ್ಜ್ ರೈತ ಆಗ್ಬಿಟ್ಟಿದ್ದೀನಿ. ಫಾರಮಲ್ಲಿ 11 ವಿಶ್ವ ದಾಖಲೆ ಆಗಿದೆ. ಮೊದಲನೇದು 110 ದಿವಸದಲ್ಲಿ ಒಂದು ಇಷ್ಟು ದೊಡ್ಡ ಪ್ರಮಾಣದ ಒಂದು ಬೊಟಾನಿಕಲ್ ಗಾರ್ಡನ್ನ ಕ್ರಿಯೇಟ್ ಮಾಡಿದ್ದು ಒಂದು. ಮತ್ತು ಮರಗಳಲ್ಲಿ ನಮ್ಮ ವಾಟರ್ ಆ್ಯಪಲ್ಲು, ಹೈಯೆಸ್ಟ್ ಈಲ್ಡಿಂಗ್ ವಾಟರ್ ಆ್ಯಪಲ್ದು ವಿಶ್ವ ದಾಖಲೆ ಆಯಿತು. ಮತ್ತು ದಾಸವಾಳದ ಒಂದು ಗಿಡ ತೋರಿಸ್ತೀನಿ. ಅದು 54 ಅಡಿ 52 ಅಡಿ ವಿಸ್ತೀರ್ಣದ್ದು ದಾಸವಾಳ ಮರ, ಅದೊಂದು ವಿಶ್ವ ದಾಖಲೆ. ಮತ್ತು ನಮ್ಮ ರಾತ್ರಿ ರಾಣಿ 54 ಅಡಿದು, ಇದು ನಮ್ಮ ಇಲ್ಲಿ ನೀವು ನೋಡ್ತಿರೋ ಹಾಗೆ ದೊಡ್ಡಿ ಪತ್ರೆ, ಇದು 34 ಅಡಿ ವಿಸ್ತೀರ್ಣದ್ದು ವಿಶ್ವ ದಾಖಲೆ. ಒಂದು ತುಳಸಿ ಬಿಟ್ಟಿತ್ತು, ಆ ತುಳಸಿದು ವಿಸ್ತೀರ್ಣ 16 ಅಡಿ ವಿಸ್ತೀರ್ಣ, ಭಾಳ ದೊಡ್ಡ ಪ್ರಮಾಣದಿತ್ತು. ಮತ್ತು ಮುಸ್ಕಿನ ಜೋಳ ಬೆಳೆದಿದೆ. ಮುಸ್ಕಿನ ಜೋಳದ 1 ಅಥವಾ 2 ಬಿಡತ್ತೆ ಒಂದು ಗಿಡದಲ್ಲಿ. ನಮ್ಮ ಗಿಡದಲ್ಲಿ ಮುಸ್ಕಿನ ಜೋಳ 7 ಮುಸ್ಕಿನ ಜೋಳ ಬಿಟ್ಟಿದ್ದು ದಾಖಲೆ ಆಗಿದೆ. ಇದರದ್ದು ವಿಸ್ತೀರ್ಣ ಬಂದು ತುಂಬ ಅದ್ಭುತವಾಗಿ 23 ಅಡಿ ವಿಸ್ತೀರ್ಣ ಇದೆ. ಇದು ಪ್ರಪಂಚದ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರೋ ಕಾಪರ್ ಲೀಫ್ ಪ್ಲಾಂಟ್ ಅಂತ ನಾನು ಪ್ರೊಫೆಸರ್ ಡಾಕ್ಟರ್ ಎಸ್ ರಮೇಶ್ ಬಾಬು. ನಾನು ವೃತ್ತಿನಲ್ಲಿ ಲೋಹಶಾಸ್ತ್ರ ವಿಜ್ಞಾನಿಯಾಗಿ ನಿವೃತ್ತಿ ಹೊಂದಿದ್ದೇನೆ. ಈಗ ಫುಲ್ ಫ್ಲೆಡ್ಜ್ ರೈತ ಆಗ್ಬಿಟ್ಟಿದ್ದೀನಿ. ನಮ್ಮ ಹಲ್ರೆ ಸೋಸುರಾಂಬ ಫಾರ್ಮ್ನಲ್ಲಿ ಇದ್ದೀವಿ ಈಗ ನಾವು. ಎಲ್ಲಿರೋದು ಇದು? ಏನು ವಿಶ್ವ ದಾಖಲೆ ತೋಟ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಬಹುದಾ? ಖಂಡಿತವಾಗಿ. ಇದು ನಂಜನಗೂಡು ತಾಲೂಕಿನಲ್ಲಿ ಹಲ್ರೆ ಅಂತ ಹಳ್ಳಿ, 20 ಕಿಲೋಮೀಟರ್ ಫ್ರಮ್ ನಂಜನಗೂಡು. ಸೊ ಈ ಹಳ್ಳಿನಲ್ಲಿ ನಾನು 4 ವರ್ಷದ ಹಿಂದೆ ಇಲ್ಲಿ ಜಮೀನು ತೊಗೊಂಡು, 1.5 ಎಕರೆ ಜಮೀನು ತೊಗೊಂಡು ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್ ಇದನ್ನು ಕಂಪ್ಲೀಟಾಗಿ ಒಂದು ಬೊಟಾನಿಕಲ್ ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕೊಂಡ್ಕೊಂಡ ಕೇವಲ 110 ದಿವಸಗಳಲ್ಲಿ ಎಲ್ಲ ನನಗೆ ಏನೇನು ಬೇಕೋ, ಕರೆಂಟ್ ಪವರ್ ತೊಗೊಳೋದ್ರಿಂದ ಹಿಡಿದು, ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು, ಡ್ರಿಪ್ ಇರಿಗೇಷನ್ ಮಾಡಿಕೊಂಡು, ಟ್ರ್ಯಾಕ್ಟ್ರಲ್ಲಿ ಉಳಿಸ್ಕೊಂಡು, ಎಲ್ಲ ಬೇಲಿ ಎಲ್ಲ ಹಾಕಿ, ಬೆಂಗಳೂರಿಂದ ಟ್ರಕ್ನಲ್ಲಿ ತೊಗೊಂಬಂದು ಸಸಿಗಳು 500 ಮರದ ಸಸಿಗಳನ್ನ ನೆಟ್ಕೊಂಡು ಕೇವಲ 110 ದಿವಸದಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ದು ನಿರ್ಮಾಣದ ಕಾರ್ಯ ಶುರು ಮಾಡಿಕೊಂಡೆ. ಇದು 1.5 ಎಕರೆ ಜಾಗ. ಇದು 500 ಮರ ಹಾಕಿದ್ದು ಕೇವಲ ಬರೀ ಒಂದು 32 ಗುಂಟೆನಲ್ಲಿ ಮಾತ್ರ ಹಾಕೊಂಡಿದ್ದು, ಲೆಸ್ ದೆನ್ ಎಕರ್. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ್ಯಡ್ ಮಾಡ್ತಾ ಹೋಗಿ ಈಗ ಟೋಟಲ್ 750 ಮರ ಇದೆ. 750 ಮರದಲ್ಲಿ ಒಂದು 350 ಹಣ್ಣಿನ ಮರಗಳಿದೆ. ಆ್ಯಂಡ್ ಒಂದು 180 ಸ್ಪೆಷೀಸ್ ಆಫ್ ವೆರೈಟೀಸ್ ಆಫ್ ಟ್ರೀಸ್ ಇದೆ. ಹೆಚ್ಚು ಕಮ್ಮಿ ನೀವು ಕೇಳಿದ ಮರಗಳೆಲ್ಲ ಇಲ್ಲಿದೆ. ಯಾವುದೋ 1-2 ಖರ್ಜೂರ, ಅಕ್ರೋಟ ಅಂತ ಅದು ಇಲ್ಲಿ ಬೆಳಿಲಾರ್ದಂಥ 1-2 ಮರಗಳು ಬಿಟ್ಟು ಬಾಕಿ ಎಲ್ಲ ಹೂವಿನ ಮರಗಳು, ಫರ್ನಿಚರ್ ಟ್ರೀಸು, ವೆಜಿಟೇಬಲ್ ಟ್ರೀ, ಎಲ್ಲ ಥರದ್ದು ಇದೆ. ನಾನು ನಿಮಗೆ ಗಾರ್ಡನ್ ಸುತ್ತೂರ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಇದು ಮಾವಿನ ಮರ. ಹೋದ ಸಲ ಬರೀ ಇದೊಂದು ಸಣ್ಣ ಮಾವಿನ ಮರದಲ್ಲೇ ಒಂದು 80 ಹಣ್ಣು ಬಿಟ್ಟಿತ್ತು. ಈ ಸಲನು ಇದು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ಮಾವಿನ ಹಣ್ಣಿಂದು. ಇದು ಬೆಟ್ಟದ ನಲ್ಲಿಕಾಯಿ ಮರ ಇದೆ. ಇದು ತುಂಬ ಅಪರೂಪದ ರುದ್ರಾಕ್ಷಿ ಮರ. ಇದು ದೇವವೃಕ್ಷ ಮೊದಲು ನೆಟ್ಟು ನಮಸ್ಕಾರ ಮಾಡಿ ಭೂಮಿತಾಯಿಗೆ, ಅಮ್ಮ ಭೂಮಿತಾಯಿ, ನಿನ್ನ ನಂಬಿ ನಾನು ಬಂದು ಈ ಕೆಲಸ ಶುರು ಮಾಡಿದ್ದೀನಿ, ಆಶೀರ್ವಾದ ಮಾಡು ಅಂತ ಹೇಳಿ ಈ ಗಿಡ ನೆಟ್ಟಿದೆ. ಚೆನ್ನಾಗಿ ಬರ್ತಾ ಇದೆ ರುದ್ರಾಕ್ಷಿ ಮರ. ಅದರಿಂದ ಇರೋದು ಮಾವು ನೋಡಿ, ಎಲ್ಲ ಹೂವು ಬಿಟ್ಟಿದೆ. ಇದು ಆಮಟೆಕಾಯಿ ಮರ. ಇದು ಹೋದ ವರ್ಷ ಸುಮಾರು ಒಂದು 500-600 ಆಮಟೆಕಾಯಿ ಸಿಕ್ತು. ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ಬೆಳೆದು ನಾನು ಮಾರಿದಂಥ ಉತ್ಪನ್ನ ಇದು. ಇದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡಿ, ಉಪ್ಪಿನಕಾಯಿ ಮಾಡಿ ನಾವು ತಿನ್ನೋಕ್ಕಾಗದೇ ಇರೋ ಅಷ್ಟು ಬೆಳೆದಿತ್ತು. ಅದನ್ನು ಮಾರಲೇಬೇಕಾದ ಅನಿವಾರ್ಯತೆ ಇತ್ತು. ನೋಡಿ, ಇದು ಮಲ್ಲಿಕಾ ಮಾವಿನ ಹಣ್ಣು ಎಷ್ಟು ಪ್ರೊಫ್ಯೂಸಿಂಗ್ ಫ್ಲವರಿಂಗ್ ಆಗಿದೆ. ಇದು ಲಕ್ಷ್ಮಣ ಫಲ. ಇದು ದಾಸವಾಳದ ಮರ. ಈ ಕಡೆ ಸಂಪಿಗೆ ಮರ ಇದೆ. ಇದು ವಾಟರ್ ಆ್ಯಪಲ್ಲು. ಇದು ಒಂದು ಗಿಡದಲ್ಲೇ ಒಂದು 700-800 ವಾಟರ್ ಆ್ಯಪಲ್ ಸಿಕ್ಕಿತ್ತು.
ಈ ಕಡೆ ಇರೋದು ಇದೂ ಅಷ್ಟೇ ವಾಟರ್ ಆ್ಯಪಲ್ದು ಮರ. 1000 ವಾಟರ್ ಆ್ಯಪಲ್ ಸಿಕ್ಕಿತ್ತು ಇದರಲ್ಲಿ. ನೋಡಿ ಎಲ್ಲ ಇನ್ನು ಸಣ್ಣ ಸಣ್ಣ ಕಾಯಿಗಳಾಗಿದೆ. ಇದೆಲ್ಲನೂ ದಪ್ಪಕ್ಕಾಗತ್ತೆ. ಇದು ಒಳಗಡೆ ಪನ್ನೀರ್ ಥರ ಇರುತ್ತೆ, ಅದಕ್ಕೆ ಇದಕ್ಕೆ ಪನ್ನೀರ್ ಹಣ್ಣು ಅಂತಾರೆ, ಇಂಗ್ಲೀಷಲ್ಲಿ ವಾಟರ್ ಆ್ಯಪಲ್ ಅಂತಾರೆ. ಸಪೋಟ ಮರ ಇದೆ ಇದು. ಎಲ್ಲ ವಿಶೇಷವಾದಂಥ ಇದು ರಾಮಫಲ. ಇದು ಈ ಕಡೆ ಸೀತಾಫಲ ಇದೆ. ಇದು ಹೊಂಗೆ ಮರ ನೋಡಿ, ಮಾವಿನ ಮರ ಎಷ್ಟು ಹೋಗ್ಬಿಟ್ಟು. ಎಲ್ಲ ನನ್ನ ಹತ್ರ 10 ವೆರೈಟಿ ಆಫ್ ಮಾವಿನ ಹಣ್ಣು ಇದೆ. ಮಲ್ಲಿಕಾ ಮಾವಿನ ಹಣ್ಣಿದೆ, ರಸಪುರಿ ಇದೆ, ತೋತಾಪುರಿ ಇದೆ, ಬೈಗನ್ಪಲ್ಲಿ ಇದೆ, ಆಮ್ರಪಲ್ಲಿ ಇದೆ. ಸೊ ಎಲ್ಲ ಥರ ಮಾವಿನ ಹಣ್ಣಿಂದೂ ಇದೆ. ಆಮೇಲೆ ಅಪ್ಪೆ ಮಿಡಿಕಾಯಿ ಇದು ಕೂಡ ಇದೆ, ತೋತಾಪುರಿ ಮಾವಿನಕಾಯಿದಿದೆ. ಇದು ಮೂಸಂಬಿ ಮರ. ಇದು ಬಾದಾಮಿ, ಒರಿಜಿನಲ್ ಬಾದಾಮಿ. ಇದು ಕಾಡು ಬಾದಾಮಿ ಅಲ್ಲ, ಇದನ್ನು ನಾರ್ತಿಂದ ತರಿಸಿದ್ದು. ಒಂದು ಸಸಿಗೆ 600 ರೂಪಾಯಿ ಆಗತ್ತೆ ಇದು. ನೋಡಿ, ಇದು ಲಕ್ಷ್ಮಣ್ ಫಲ ಅಂದ್ಬಿಟ್ಟು ಭಾಳ ವಿಶೇಷವಾದ ಇದು ಆ್ಯಂಟಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಎಷ್ಟು ಇದ್ರದ್ದು ಸೈಜ್ ನೋಡಿ ಹೇಗಿದೆ. ಇದು ಲಕ್ಷ್ಮಣ್ ಫಲ. ಇದು ಸೀಸನ್ ಈಗ ಲಕ್ಷ್ಮಣ್ ಫಲದ್ದು. ಸೊ ಇದು ಡಬಲ್ ಸೈಜ್ ಆಗತ್ತೆ. ಇದು ವಾಟರ್ ಆ್ಯಪಲ್ದು ಮರ. ಇದು ವಿಶ್ವ ದಾಖಲೆ ಮರ. ಈ ಏಕಪ್ಪ ವಿಶ್ವ ದಾಖಲೆ ಅಂತಂದರೆ, ಇದು ಒಂದು ವಾಟರ್ ಆ್ಯಪಲ್ ಟ್ರೀನಲ್ಲಿ ಕೆಳಗಡೆ ಉದುರಿದ್ದನ್ನು ಬಿಟ್ಟು 800 ವಾಟರ್ ಆ್ಯಪಲ್ಸನ್ನು ಹಾರ್ವೆಸ್ಟ್ ಮಾಡಿದ್ವಿ. ಸೊ ಅದು ದಾಖಲೆಯಾಗಿ ಪರಿಗಣಿಸಲ್ಪಟ್ಟಿದೆ. ಈ ಕಡೆ ಇದು ಜಂಬೂ ನೇರಳೆ ಮರ ಇದೆ ಈ ಕಡೆ. ನಾನು ಭಾಳ ಆಸೆಪಟ್ಟು ಬಿದಿರು ಮೇಳೆ ಬೆಳೆದಿದ್ದೀನಿ. ಈ ಬಿದಿರಿನ ಮೇಳೆದ ವಿಶೇಷತೆ ಅಂದರೆ, ಇದರಲ್ಲಿ ಗೀಜಿಗ ಗೂಡು ಕಟ್ಟತ್ತೆ. ಗೀಜಿಗನ ಗೂಡು ಕಟ್ಬಿಟ್ಟು ಭಾಳ ಅದ್ಭುತವಾಗಿ ಕಟ್ಟತ್ತೆ ಗೀಜಿಗನ ಗೂಡು. ಬೇಕಾದಷ್ಟು ಪಕ್ಷಿಗಳಿಲ್ಲಿ ಹುಟ್ಟಿವೆ. ಇದು ನೋಡಿ, ಇಷ್ಟು ಸಣ್ಣದಾಗಿ ಕಾಣೋದಿದೆ. ಏಲಕ್ಕಿ ಇದು ಹಾಕಿದ್ದೀನಿ. ಇದಕ್ಕೆ ನೆರಳು ಬೇಕು, ಅದಕ್ಕೋಸ್ಕರ ಬಿದಿರಿಂದ ನೆರಳಲ್ಲಿ ಹಾಕಿದ್ದೀನಿ. ಇದು ಏಲಕ್ಕಿದು. ಇದು ನೀವು ನೋಡ್ತಿರೋದು, ಇದು ಸೀಡ್ಲೆಸ್ ಜಾಮೂನ್ ಟ್ರೀ. ಇದು ನೇರಳೆ ಮರ, ಸೀಡ್ಲೆಸ್. ಇದೆಲ್ಲ ವಿಶೇಷವಾಗಿ ನಾನು ಬೆಂಗಳೂರು GKVK ಇಂದ ತಂದು ಹಾಕಿದ್ದೀನಿ. ಇದೆಲ್ಲ ಮಹಾಗನಿ ಮರ. ಇದ್ರ ಹಿಂದೆಡೆ ಇರೋದು ಅದೆಲ್ಲ ಸಿಲ್ವರ್ ಓಕು. ಆ ಕಡೆ ನೋಡಿ, ಅಗಸೆ ಮರದಲ್ಲಿ ಎಷ್ಟು ಕಾಯಿ ಕಚ್ಚಿದೆ, ಎಷ್ಟು ಅದು ಔಷಧೀಯ ಗಿಡ ಕೂಡ ಅಗಸೆ ಕಾಯಿನೂ ಉಪಯೋಗ ಬರುತ್ತೆ. ಇದೆಲ್ಲ ಮಹಾಗನಿ. ಆಮೇಲೆ ಟೀಕುಡ್ ನೋಡಿ ಎಷ್ಟು ಅದ್ಭುತವಾಗಿ 4 ವರ್ಷದಲ್ಲಿ ಒಳ್ಳೆ ಗ್ರೋತ್ ಇದೆ ಟೀಕುಡ್ಡು. ಇದು ಬೇರೆ ದೇಶದಿಂದ ತರಿಸಿರುವಂಥದ್ದು. ಇದು ದಿವಿ ಅಂತ ಅಂದ್ಬಿಟ್ಟು ಟ್ರೀ. ಇದು ನಮ್ಮ ದೇಶದಲ್ಲ, ಇದು ಬೇರೆ ದೇಶದಲ್ಲಿ ಬೆಳೀತಾರೆ. ಇದನ್ನು ಸ್ಪೆಷಲಾಗಿ ಹುಡುಕಿ ಇದು ಭಾಳ ದೊಡ್ಡ ಮರ ಆಗತ್ತೆ. ಇದನ್ನು ಹೂವು ಕಾಯಿ ಎಲ್ಲ ಬಿಡತ್ತೆ, ನೆರಳು ತುಂಬ ಕೊಡತ್ತೆ ಇದು. ಆ್ಯಂಡ್ ದಿಸ್ ಅಟ್ರಾಕ್ಟ್ಸ್ ಬಟರ್ಫ್ಲೈಸ್. ಇದು ದೇವವೃಕ್ಷ. ಇದು ತಾರಾ ಮರ ಅಂತ ಶನೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಹಾಕುವಂಥದ್ದು. ಇದು ದೇವದಾರು ವೃಕ್ಷ. ಇದೆಲ್ಲನೂ ದಾಳಿಂಬೆ ಮರ. ಒಂದೊಂದು ಗಿಡದಲ್ಲಿ ಒಂದು 30-40 ದಾಳಿಂಬೆ ಬಿಟ್ಟಿತ್ತು ಹೋದ ಸಲ, ಬರೀ 3 ವರ್ಷದಕ್ಕೇನೆ. ಇದು ತುಂಬ ವಿಶೇಷವಾದ, ಇದು ಲೀಚಿ ಫ್ರೂಟ್. ಇದು ಆ್ಯಕ್ಚುಲಿ ನಮ್ಮ ವೆದರ್ಗೆ ಬೆಳೆಯೋಕೆ ಆಗದೇ ಇರೋವಂಥದ್ದು, ಆದರೂ ನಾನು ಪ್ರಯೋಗಕ್ಕೋಸ್ಕರ ಬೆಳೆಸಿದ್ದೀನಿ ಲೀಚಿ ಫ್ರೂಟ್ಸು. ಇದು ಮಲೆನಾಡಿನ ವಿಶೇಷ. ಇದು ಹೆಬ್ಬಲ್ಸು, ಹೆಬ್ಬಲ್ಸಿನ ಮರ ಇದೆ. ಇದು ರಕ್ತಚಂದನ. ಇದು ರಕ್ತಚಂದನ ಬೆಳೆಯೋದು ಭಾಳ ಕಷ್ಟ. 2 ಎಲೆ ಇರುತ್ತೆ, ಅದು ಉದುರೋಗ್ತಿರತ್ತೆ. ಇದು ಇಷ್ಟು ಬಲಿಷ್ಠವಾಗಿ ಬೆಳೀತಿರೋದೇ 2.5 ವರ್ಷದಲ್ಲಿ. ಇದು ಮುತ್ತುಗದ ಮರ. ಇದು ಹಿಂದಿನ ಕಾಲದಲ್ಲಿ ಊಟದ ಎಲೆಗೆ ಉಪಯೋಗಿಸ್ತಾ ಇದ್ದಿದ್ದು ಮುತ್ತುಗದ ಮರ. ಇದೂ ನಮ್ಮ ಮಲೆನಾಡು ಕಡೆದಿದ್ದು ಬೇಲಿ ಸುರ್ಗಿ. ಇದರದ್ದು ಕಲರ್ ಕಾಂಬಿನೇಷನ್ನೇ ವಿಶೇಷ. ಕೆಂಪು ಹಳದಿ, ಉದ್ದುದ್ದಕ್ಕೆ ಹೂವು ಬಿಡತ್ತೆ, ಬಿಳಿದು ಭಾಳ ಚೆನ್ನಾಗಿರುತ್ತೆ. ತುಂಬ ಸುವಾಸಯುಕ್ತವಾಗಿರುತ್ತ ಮರ ಇದು ನಾಗಚಂಪಕ್.
ಇದು ನೋಡಿ ಈ ಸೀಸನ್ನಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ದಾಲ್ಚಿನ್ನಿ ಮರ. ಇದನ್ನ ಪಲಾವ್ಗೆ ಉಪಯೋಗಿಸುವಂಥದ್ದು. ಪತ್ತ ಇದರದೇನೆ ಉಪಯೋಗಿಸೋದು, ಅದ್ರದ್ದು ತೊಗಟೆನೇ ಉಪಯೋಗಿಸೋದು ದಾಲ್ಚಿನ್ನಿ. ಇದೆಲ್ಲ ನಿಂಬೆ ಮರಗಳು. ಆ್ಯಂಡ್ ಈ ಕಡೆ ಈ ಸಾಲಿನಲ್ಲಿ ಉದ್ದಕ್ಕೂ ತಿಪ್ಟೂರು ತೆಂಗಿನಕಾಯಿ ಇದೆ, ಮತ್ತು ಹೈಬ್ರಿಡ್ದು ಕೂಡ ಹಾಕಿದೆ. ಮತ್ತು ಇಲ್ಲಿ ಬಾಳೆ ನಾನು ವಿಶೇಷವಾಗಿ ನಂಜನಗೂಡಿಂದ ರಾಮಸಾಗರ ಅನ್ನೋ ಒಂದು ವಿಲೇಜ್, ಅದು ಫೇಮಸ್ ಫಾರ್ ನಂಜನಗೂಡು ರಸಬಾಳೆ. ಅಲ್ಲಿಂದ ತಂದು 6 ನಂಜನಗೂಡು ರಸಬಾಳೆ, 5 ಪಚ್ಚಬಾಳೆ, 5 ಏಲಕ್ಕಿ ಬಾಳೆ ಎಲ್ಲ ಬೆಳೆದೀನಿ. ಸೊ ಈ ಕಡೆ 16 ಬಾಳೆ ಇದೆ. ಯಾವಾಗಲೂ ದಾಸವಾಳದ ಎಲೆಗಳು ತುಂಬ ಉಪಯುಕ್ತವಾದ ತೋಟಕ್ಕೆ. ಅದು ಒಳ್ಳೆ ಅದು ನಮಗೆ ಗೊಬ್ಬರ ಆಗತ್ತೆ. ಅದಕ್ಕೋಸ್ಕರ ತುಂಬ ದಾಸವಾಳ ಹಾಕಿದ್ದೀನಿ. ವೆರೈಟೀಸ್ ಆಫ್ ದಾಸವಾಳ, ಒಂದು 40 ದಾಸವಾಳ ಇದೆ. ಇದು ಹನುಮಾನ್ ಫಲ. ಇದು ಒಂದು ಹಣ್ಣು ಬಿಟ್ಟಿದೆ ನೋಡ್ಬೋದು. ಹೋದ್ಸಲ ಇದರಲ್ಲಿ ಒಂದು 100 ಹಣ್ಣು ಬಿಟ್ಟಿತ್ತು. ಇದು ಆ್ಯಂಟಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಉಪಯೋಗಿಸುತ್ತೆ. ಇದು ಹನುಮಾನ್ ಫಲ. ಇದು ಸ್ವಲ್ಪ ಹುಳಿ ಇರತ್ತೆ, ಆದರೆ ಇದು ಹೊನ್ನೆ ಮರ, ಹೊಂಗೆ ಮರ. ಆಮೇಲೆ ಇದು ಬಂದು ಈ ಕಡೆ ಬೆಪ್ಪಾಲೆ, ಚನ್ನಪಟ್ಟಣ ಟಾಯ್ಸ್ ಮಾಡ್ತಾರಲ್ಲ ಅದು ಬೆಪ್ಪಾಲೆ ಮರ. ಇದು ಹೊನ್ನೆ ಮರ. ಆಮೇಲೆ ಇದು ಬೊಟಾನಿಕಲ್ ಗಾರ್ಡನ್ ಆದ್ದರಿಂದ ಎಲ್ಲರೂ ಅಂತಾರೆ ಯಾಕೆ ಮುಳ್ಳಿನ ಗಿಡ ಹಾಕ್ಕೊಂಡಿದ್ದೀರಾ ಅಂದ್ಬಿಟ್ಟು. ಆದರೆ ಶಮಿ ವೃಕ್ಷ, ಬನ್ನಿ ಮರ ಅಂತಾರಲ್ಲ, ಅದನ್ನು ಹಾಕ್ಕೊಂಡಿದೆ. ಇದು ಬೊಟಾನಿಕಲ್ ಗಾರ್ಡನ್ ಆದ್ದರಿಂದ ನಾನು ವಿಶೇಷತೆಗೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿನ ಮರ ಇದೆ. ಇದು ನುಗ್ಗೆ ಮರ. ನಾವು ತಿನ್ನೋಕ್ಕಾಗದೇ ಇರೋ ಅಷ್ಟು ನುಗ್ಗೆಕಾಯಿ ಬಿಡತ್ತೆ ಸೀಸನ್ನಲ್ಲಿ. ಈಗ ಇನ್ನೇನು ಶುರುವಾಗತ್ತೆ. ಈಗ ಎಲ್ಲ ನೋಡಿ ಹೂವು ಕಚ್ಚಿದೆ ಇದರಲ್ಲಿ. ನುಗ್ಗೆ ಮರದಲ್ಲಿ ಬೇಕಾದಷ್ಟು ಹೂವು ಬಿಡತ್ತೆ. ಅದು ಆ ಕಡೆ ಇದು ಹೆರಳೆ ಹಣ್ಣಿಂದು ಮರ. ಇದು ನೋಡಿ 4 ವರ್ಷಕ್ಕೆ ಎಷ್ಟು ಎತ್ತರವಾಗಿ ಬೆಳೆದಿದೆ ದಾಲ್ಚಿನ್ನಿ ಮರ. ಆ್ಯಂಡ್ ಪ್ರೊಫ್ಯೂಸ್ ಫ್ಲವರಿಂಗ್ ಹ್ಯಾಸ್ ಟೇಕನ್ ಪ್ಲೇಸ್. ಮತ್ತು ಇದು ಬ್ಯಾಂಬು ನೋಡಿ, ಅದರದ್ದು ಹೈಟ್ ಎಷ್ಟು ಎತ್ತರ ಇದೆ. ಅದರ ಮಧ್ಯದಲ್ಲಿ ಗೀಜಿಗ ಗೂಡು ಕಟ್ಟಿರೋದನ್ನು ಕಾಣ್ಬೋದು ತಾವು. ಗೀಜಿಗನ ಗೂಡು ಅದು ಒಂದು ಸೀಸನ್ ಆದಮೇಲೆ ಅದು ಬಿದೋಗ್ಬಿಡತ್ತೆ ಕೆಳಗಡೆ ಗಾಳಿಗಾಲದಲ್ಲಿ. ಅದನ್ನು ಒಳಗಡೆ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಹಕ್ಕಿ ಬೇರೆ ಕಟ್ಟತ್ತೆ. ಒಂದು ಸಲ ಕಟ್ಟಿದೆ. ಅದ್ರ ಪಕ್ಕ ಇರೋದು ಅದು ಅಷ್ಟು ಎತ್ತರವಾಗಿ ಬೆಳೆದಿದ್ದಿಲ್ಲ, ಅದು ಮೊಹಾಗನಿ. ಅದು ಮೊಹಾಗನಿ ಪಕ್ಕ ಇರೋದು ಅದು ಗುಲ್ಮೊಹರ್ ಟ್ರೀ. ಅದು ಅಷ್ಟು ಎತ್ತರವಾಗಿ ಬೆಳೆದಿದೆ ನೋಡಿ. ಅದು ಇದು ಮಲೇಷಿಯನ್ ಟ್ರೀ. ಇದು ರಕ್ತಚಂದನ. ಅದು ಮಲೇಷಿಯನ್ ರೋಸ್ವುಡ್. ಇದು ಮಲೇಷಿಯನ್ ರೋಸ್ವುಡ್, ಇದು ಇಂಡಿಯನ್ ರೋಸ್ವುಡ್. ಇದಕ್ಕೆ ಬೀಟೆ ಮರ ಅಂತಾರೆ ಕನ್ನಡದಲ್ಲಿ. ಅದು ಮಲೇಷಿಯನ್. ಇಟ್ ಈಸ್ ಗ್ರೋನ್ ಇನ್ ಮಲೇಷಿಯಾ. ಸ್ವಲ್ಪ ಅದರದ್ದು ಕ್ವಾಲಿಟಿ ವಿಲ್ ಬಿ ಡಿಫ್ರೆಂಟ್. ಇದನ್ನು ಹಣ್ಣಿನ ಮರ, ಹನ್ನೆರಳೆ ಅಂತಾರೆ. ಇದನ್ನು ಬಟರ್ ಫ್ರೂಟ್. ಇದು ನಿಂಬೆ ಮರ. ಇದು ಜಕರಾಂಡ. ಇದು ಪಾರ್ಕ್ನಲ್ಲೆಲ್ಲ ಬೆಳೀತಾರೆ. ಜಕರಾಂಡ ಹೂವು ಬಿಡತ್ತೆ. ನೇರಳೆ ಕಲರ್ದು ಹೂವು ಬಿಡತ್ತೆ. ಇದು ಸೂರಿನಾಮ್ ಚೆರ್ರಿ ಅಂತ ಅಂದ್ಬಿಟ್ಟು ಇದು ಬಟರ್ ಫ್ರೂಟ್. ಇದು ಸೂರಿನಾಮ್ ಚೆರ್ರಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಬಿಟ್ಟಿದೆ ಕಾಯಿ. ಇದು ನೋಡಿ ಈ ಥರ ಹಸಿರಿಗಿರತ್ತೆ ಕಾಯಿ. ಆಮೇಲೆ ಹಣ್ಣಾಗ್ತಾ ಈ ಥರ ಬರುತ್ತೆ. ಫುಲ್ ಕೆಂಪಾದಾಗ ಅದು ಕಿತ್ತು ತಿನ್ಬೋದು. ತುಂಬ ರುಚಿಯಾಗಿರತ್ತೆ ಇದು. ಅದು ಅಲ್ಲಿ ತೋರಿಸಿದ್ದು ನಿಮಗೆ ಸೌತ್ ಆಫ್ರಿಕನ್ ಚೆರ್ರಿ. ಇದು ಸೂರಿನಾಮ್ ಚೆರ್ರಿ. ಇದೂ ವಿದೇಶದ್ದು. ಇದು ನಮ್ಮ ದೇಶದಲ್ಲ. ಅಲ್ಲಿ ಮತ್ತೊಂದು ಗುಲ್ಮೊಹರ್ ಟ್ರೀ ಇದೆ. ಟೀಕು ಟ್ರೀ ಎತ್ತರ ನೋಡಿ ಹೇಗಿದೆ. ಕಾಂಪಿಟೇಷನ್ ಹೆಬ್ಬೇವಿಗೂ. ಇದು ಹೆಬ್ಬೇವಿನ ಮರ. ಹೆಬ್ಬೇವು ಟೀಕು ಎರಡು ಭಾಳ ಕಾಂಪೀಟ್ ಮಾಡ್ತಾ ಇದೆ ಎತ್ತರ ಬೆಳೆಯೋದ್ರಲ್ಲಿ. ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಲಕ್ಷ್ಮೀ ತರು ಅಂತ. ಇದಕ್ಕೆ ಸುಮರೂಪ ಅಂತಾರೆ ಇಂಗ್ಲೀಷ್ನಲ್ಲಿ. ಇದು ಇದ್ರದ್ದು ಎಲೆಗಳನ್ನು ಪುಡಿ ಮಾಡಿ ಇದನ್ನು ಕಷಾಯ ಮಾಡಿಕೊಂಡು ಕುಡಿದ್ರೆ ಇದು ಆ್ಯಂಟಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಉಪಯೋಗಿಸುತ್ತೆ. ಇದು ತಬೂಬಿಯಾ ರೋಸಿಯಾ ಅಂತ ಅಂದ್ಬಿಟ್ಟು ಹೂವಿಂದು ದೊಡ್ಡ ಮರ ಆಗತ್ತೆ. ಇದು ಪಾರ್ಕ್ಗಳಲ್ಲೆಲ್ಲ ಇರುತ್ತೆ ನೋಡಿ. ಆಮೇಲೆ ಇದು ವಿಶೇಷವಾದಂಥ
ಮರ. ಈ ಕಡೆ ಗೋಡಂಬಿ ಮರ ಇದೆ ಇಲ್ಲಿ. ಇದು ಒಂದು ಲಕ್ಷ್ಮೀ ತರು. ಇದು ಪಾರಿಜಾತ. ನಿಮ್ಗೆ ಇಲ್ಲಿ ಒಂದು ತೋರಿಸ್ಲೇಬೇಕಾದಂಥ ಒಂದು ವಿಶೇಷ ಮರ ಇದೆ. ಇದು ಆ್ಯಕ್ಚುಲಿ ಎಲೆಗಳು ಉದುರೋ ಸೀಸನ್ನು, ಆದ್ದರಿಂದ ನಿಮಗೆ ನೀವು ವಸಂತ ಮಾಸದಲ್ಲಿ ಬಂದರೆ ಆವಾಗ ಭಾಳ ಚೆನ್ನಾಗಿರುತ್ತೆ. ಇದು 54 ಅಡಿ ವಿಸ್ತೀರ್ಣದ ರಾತ್ರಿ ರಾಣಿ. ಇದು ಈ ರಾತ್ರಿ ರಾಣಿ ಗಿಡದಲ್ಲಿ ಫುಲ್ಲು ಹೂವು ಬಿಟ್ಟು ಒಂದು 20-25 ಅಡಿಯಿಂದ ನಿಮಗೆ ವಾಸನೆ ಸೆಳ್ಕೊಂಡು ಬರುತ್ತೆ. ಇದು ವಿಶ್ವ ದಾಖಲೆ ಮರ. ಅದು ಇದು ನೋಡಿ, ಇದು ಇದು ರೆಕಾರ್ಡ್ ಆಗಿದೆ. ಇದು ಇದು ಲಾರ್ಜೆಸ್ಟ್ ಸ್ಪ್ರೆಡ್ 54 ಅಡಿ ಬೆಳೆದಿರುವಂತ ಇದು ಎಲ್ಲೂ ಕಂಡು ಕೇಳಿದ್ದಿರಲಿಲ್ಲ. ಸೊ ಇದು ಲಾರ್ಜೆಸ್ಟ್ ಸ್ಪ್ರೆಡ್ ರಾತ್ರಿ ರಾಣಿ ಗ್ರೋನ್ ಇನ್ ಬೊಟಾನಿಕಲ್ ಗಾರ್ಡನ್. ಸೊ ವಿಶ್ವದಲ್ಲಿ ಇಷ್ಟು ದೊಡ್ಡ ಸ್ಪ್ರೆಡ್ ಇರುವಂಥದ್ದು ಇರಲಿಲ್ಲ. ಸೊ ಇದು ಗೂಗಲ್ ಸರ್ಚಲ್ಲೆಲ್ಲ ಕನ್ಫರ್ಮ್ ಆದಮೇಲೆ GKVK ಸೈಂಟಿಸ್ಟ್ ಎಲ್ಲ ಕನ್ಫರ್ಮ್ ಮಾಡಿ ಇದನ್ನು ಮಾನ್ಯತೆ ಪಡೆದು ಇದು ವಿಶ್ವ ದಾಖಲೆ ಆಗಿದೆ. ಇದು ನೋಡಿ, ಶ್ರೀಗಂಧದ ಮರ 4 ವರ್ಷಕ್ಕೇ ಒಳ್ಳೆ ಗ್ರೋತ್ ಇದೆ. ವೆರಿ ಹೆಲ್ತಿ ಗ್ರೋತ್ ಶ್ರೀಗಂಧದ ಮರ. 26 ಶ್ರೀಗಂಧದ ಮರ ಇದೆ. ಇದು ಕಳ್ತನ ತರದ್ದೇನು ಆಗಿಲ್ಲ. ಆ್ಯಕ್ಚುಲಿ CCTV ಇದೆ, ಎಲ್ಲ ಬೇಲಿ ಎಲ್ಲ ಹಾಕ್ಸಿದೀವಿ. ಇನ್ನೊಂದು 5-6 ವರ್ಷ ಆದ್ಮೇಲೆ ಇನ್ನು ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಕಾಪಾಡ್ಕೋಬೇಕು ಇದನ್ನ. ಗೋಡಂಬಿ ಮರ. ಇವ್ರಿಗೆ ಪರ್ಮಿಷನ್ ಇಲ್ಲ? ಹೌದೌದೌದು. ನನ್ನಲ್ಲಿರುವಂತ ಮರಗಳನ್ನೆಲ್ಲಾನು ಲಿಸ್ಟ್ ಮಾಡಿ RTC ನಲ್ಲಿ ಎಂಟ್ರಿ ಮಾಡಕ್ಕೆ ನೋಂದಣಿ ಕೊಟ್ಟಿದ್ದೀನಿ. ಸರ್ವೇನವರು ಬಂದಿದ್ರು, ಬಂದು ಸರ್ವೇನವರು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅದು ದಾಖಲೆ ಆಗಿದೆ. ನಾವು ಬೆಳೆಯಕ್ಕೆ ಪರ್ಮಿಷನ್ ಇರುತ್ತೆ, ಕಟ್ ಮಾಡಕ್ ಪರ್ಮಿಷನ್ ಇರಲ್ಲ. ಸೊ ಅದಕ್ಕೋಸ್ಕರ RTC ನಲ್ಲಿ ನೋಂದಾಯಿಸಿದ್ರೆ ಮಾತ್ರ ನಾವು ಕಟ್ ಮಾಡೋ ಟೈಮ್ನಲ್ಲಿ ಅದನ್ನು ತೋರಿಸ್ಬಿಟ್ಟು RTC ನಲ್ಲಿ ನಮ್ಮದೇ ಮರ, ನಾವು ಬೆಳೆದಿದ್ದು ಕಟ್ ಮಾಡಿಸ್ಕೋತೀವಿ ಅಂತ ಪರ್ಮಿಷನ್ ತಗೋಬೇಕಾಗುತ್ತೆ. ಇದು ಹೆಬ್ಬೇವು. ನೀವು ಗಮನಿಸಿರೋ ಹಾಗೆ ನಮ್ಮ ತೋಟದಲ್ಲಿ ಒಂದು 30-40 ಹೆಬ್ಬೇವಿದೆ. ಹೆಬ್ಬೇವು ಒಳ್ಳೆ ಗೊಬ್ಬರ ಕೊಡುತ್ತೆ. ಅದರದ್ದು ಎಲೆ ಮತ್ತು ಅದರ ಕಾಯಿ ಅದೆಲ್ಲನೂ ತುಂಬ ಒಳ್ಳೆ ಗೊಬ್ಬರ. ಅದು ಫರ್ನಿಚರ್ ಟ್ರೀ ಕೂಡ ಹೌದು. ಇದು ಇಲ್ಲಿ ನಿಮ್ಗೆ ತೋರಿಸ್ಬೇಕಾದಂಥ ಒಂದು ವಿಶೇಷ ಮರ ಇದೆ. ಇದಕ್ಕೆ ಇದು ಪೀನಟ್ ಬಟರ್ ಫ್ರೂಟ್ ಟ್ರೀ ಹಾಗೆ ಅಂತ ಹೆಸರು ಇದಕ್ಕೆ. ಇದು ತಿಂದರೆ ಒಳಗಡೆ ಹಸಿ ಕಡಲೆಕಾಯಿ ತಿಂದ ಥರ ಆಗಿರುತ್ತೆ. ಸೀಸನಲ್ಲಿ ಒಂದು 100 ಹಣ್ಣುಗಳು ಬಿಡುತ್ತೆ ಇದರಲ್ಲಿ. ಇದು ಕಾಡು ಕರಿಬೇವು. ಇದು ನಮ್ಮ ಸಿಟಿನಲ್ಲಿ ಎಲ್ಲೂ ನೀವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಇದು ಕಾಡು ಕರಿಬೇವು. ಇದು ಏನ್ ಸ್ಪೆಷಲ್ ಕಾಡು ಕರಿಬೇವು? ಇದ್ರದ್ದು ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಇದು ಮಾರಾಟಕ್ಕೆ ಎಲ್ಲೂ ಕಾಣಲ್ಲ ನಿಮ್ಗೆ. ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಇದು ಕಾಡಿನಲ್ಲಿ ಬೆಳೆಯುವಂತಹದ್ದು ಕಾಡು ಕರಿಬೇವು. ಅಡಿಗೆಗೆ ಬಳಸ್ಬೋದು. ಆಮೇಲೆ ನೋಡಿ, ಇದು ಮೆಹಂದಿ ಹಾಕೋತೀವಲ್ಲ, ಇದು ಮೆಹಂದಿ ಟ್ರೀ. ಇದು ಗೋರಂಟಿ ಮರ ಅಂತಾರೆ ಇದಕ್ಕೆ. ಗೋರಂಟಿ ಮರ. ಇದು ಕೇವಲ 2 ವರ್ಷಕ್ಕೆ ಅದ್ಭುತವಾಗಿ ಬೆಳೆದಿದೆ. ಇದು ನೋಡಿ, ತುಂಬಾ ವಿಶೇಷವಾದ ಆಲದ ಮರ. ಇದು ಬರೀ ಆಲದ ಮರ ಅಲ್ಲ, ಇದು ಕೃಷ್ಣ ಆಲದ ಮರ ಅಂತ. ಇದ್ರದ್ದು ವಿಶೇಷತೆ ಅಂದರೆ ನೀವು ಗಮನಿಸೋ ಹಾಗೆ ಇದ್ರದ್ದು ಎಲೆ ನೋಡಿ ಒಂದು ಒಳಲೆ ಥರ ಇರುತ್ತೆ. ಸೊ ಕೃಷ್ಣನಿಗೆ ಈ ಥರ ಒಳಲೆನಲ್ಲಿ ಕುಡಿಸ್ತಾ ಇದ್ರು ಅನ್ನೋ ಪ್ರತೀತಿ ಇದೆ. ಹೀಗಾಗಿ ಇದಕ್ಕೆ ಕೃಷ್ಣ ಆಲ ಅಂತ ಹೆಸರು. ಇದು ಒಂದು ವಿಶೇಷ ಮರ. ಇದಕ್ಕೆ ಆಲ್ ಸ್ಪೈಸಸ್ ಟ್ರೀ ಅಂತ ಹೆಸರು ಇದಕ್ಕೆ. ಇದು ಒಂದು ಎಲೆ ಹಾಕಿದ್ರೆ ನಾವು ಹಾಕುವಂಥ ನಾನಾ ಸ್ಪೈಸಸ್ದು ಟೇಸ್ಟ್ ಬರುತ್ತೆ ಇದಕ್ಕೆ. ಸೊ ಇದು ಆಲ್ ಸ್ಪೈಸಸ್ ಟ್ರೀ. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ರಾಮಫಲ ಬಿಟ್ಟಿದೆ. ಇಲ್ಲಿ ನಮ್ಮ ಕೈ ಸೇರಕ್ಕೆ ಮುಂಚೆನೆ ಎಲ್ಲ ಹಕ್ಕಿಗಳು ಬಂದು ಎಲ್ಲ ತಿಂದಾಕ್ಬಿಡತ್ತೆ ನೋಡಿ. ಅಲ್ಲೂ ಇದೆ ರಾಮಫಲ. ಮತ್ತು ಇಲ್ಲಿ ಬೇಕಾದಷ್ಟು ಹಕ್ಕಿಗಳು ನಾನಾ ಥರದ ಗೂಡುಗಳು ಕಟ್ಟತ್ತೆ. ಇದು ರಂಜಾ ಪಗಡೆ ಮರ. ಇದು ಮೊದಲನೇ ಸಲಕ್ಕೆ ಬಿಟ್ಟಿದೆ. ಇದು ರಂಜಾ ಪಗಡೆ ಅಂತ ಹೆಸರು ಈ ಮರಕ್ಕೆ. ಅದೂ ಸ್ವಲ್ಪ ಮಾವಿನ ವೆರೈಟಿ ಥರನೇ ಇರುತ್ತೆ. ಎಲೆಗಳೆಲ್ಲ ನೋಡೋದಕ್ಕೆ ಭಾಳ ಫ್ರೂಟ್ ಬಿಡತ್ತೆ ಅದನ್ನು. ಈ ಕಡೆ ನೋಡಿ, ಇದೆಲ್ಲ ಎಕ್ಸ್ಟೆನ್ಸಿವ್ ಫ್ಲವರಿಂಗ್ ಆಗಿದೆ. ಇದು ವಾಟರ್ ಆ್ಯಪಲ್ದು. ಇದು
ಬೇಕಾದಷ್ಟು ಥರ ಇದೆಲ್ಲ ನೋಡಿ, ಮಲ್ಟಿಪೆಟಲ್ ದಾಸವಾಳ. ಒಂದು ದಾಸವಾಳ ಇದ್ದಾಗ ಒಂದು ದಾಸವಾಳ ಇಲ್ಲ, ಎಲ್ಲ ಬೇರೆ ಬೇರೆ ಕಲರು, ಬೇರೆ ಬೇರೆ ವೆರೈಟಿ. ಒಂದು 25 ವೆರೈಟಿ ದಾಸವಾಳ ಇದೆ. ನಿಮಗೆ ತೋರಿಸ್ಲೇಬೇಕಾದಂಥ ಒಂದು ಮರ ಇದೆ, ನಾಗಲಿಂಗ ಪುಷ್ಪ ಹಾಗೆ ಅಂತ. ನಾಗಲಿಂಗ ಪುಷ್ಪದ ಮರ ತೋರಿಸ್ತೀನಿ ಬನ್ನಿ. ಇದು ನಾಗಲಿಂಗ ಪುಷ್ಪದ ಮರ. ಇದು ಒಂದ್ಸಲ ಹೂವು ಬಿಡಕ್ಕೆ ಶುರುವಾದರೆ ಅದ್ಭುತವಾದಂಥ ಹೂವು ಇದು. ತುಂಬ ಅಪರೂಪದ್ದು ನಾಗಲಿಂಗ ಪುಷ್ಪ. ಒಂದು ಲಿಂಗದ ಶೇಪ್ನಲ್ಲಿ ಹೂವು ಬಿಡತ್ತೆ. ಹೊರಗಡೆ ಅದು ಪೀಠ ಥರ, ಅದ್ರ ಮಧ್ಯದಲ್ಲಿ ಲಿಂಗ ಇರೋ ಥರ. ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ತುಂಬ ದೂರ ತನಕ ಅದರದ್ದು ಸ್ಮೆಲ್ಲು ಅಟ್ರಾಕ್ಟ್ ಮಾಡತ್ತೆ. ಇದು ಹಲಸಿನ ಮರ. ಇದು ಚಂದ್ರ ಹಲಸಿಂದು ಮರ ಇದು. ಭಾಳ ಕಾತರದಿಂದ ಕಾಯ್ತಾ ಇದ್ದೀನಿ. 4 ವರ್ಷ ಆಯಿತು, ಇನ್ನೊಂದು 2 ವರ್ಷಕ್ಕೆ ಬಿಡೋಕ್ಕೆ ಶುರುವಾಗತ್ತೆ. ಇದು ಮೂಸಂಬಿ ಮರ ಇದು. ಮತ್ತು ನೋಡಿ, ಎಲ್ಲ ಗೋಡಂಬಿ ಹೂವು ಬಿಟ್ಟಿದೆ. ಹೋದ ವರ್ಷ ಒಂದು 500ಕ್ಕೂ ಮಿಗಿಲಾಗಿ ಗೋಡಂಬಿ ಸಿಕ್ಕಿತ್ತು. ಸತತವಾಗಿ 2ನೇ ವರ್ಷದಿಂದನೇ ಗೋಡಂಬಿ ಬಿಡೋಕ್ಕೆ ಶುರುವಾಯಿತು. ಸೊ 2 ಸಲ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀನಿ. ಈ ವರ್ಷವೂ ಒಳ್ಳೆ ಹಾರ್ವೆಸ್ಟಿಂಗ್ ಬರೋ ಸಾಧ್ಯತೆ ಇದೆ. ಸುಮಾರು ಸಸಿಗಳು ಆಗಿದೆ. ಆ ಸಸಿಗಳನ್ನ ಬೇರೆ ಕಡೆಗೆ ರೀಪ್ಲಾಂಟ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ. ಇದನ್ನು ದಿವಿ ಟ್ರೀ. ಇದು ದಿವಿ ಟ್ರೀ ಅಂತ, ಅದ್ರ ಹೆಸರೇ ದಿವಿ ಅಂತ ಅಂದ್ಬಿಟ್ಟು, DIVI. ಇದು ನಮ್ಮ ದೇಶದಲ್ಲಿ ಸಿಗಲ್ಲ ಇದು. ಇದು ಹೊರಗಡೆ ಇದು. ಕಷ್ಟಪಟ್ಟು ಸ್ಯಾಪ್ಲಿಂಗ್ಸ್ ಹುಡುಕಿ ತಗೊಂಡ್ಬಂದಿದೆ. GKVKನಲ್ಲಿ ಕೆಲವು ಸಿಕ್ತು. ಇದು ಲಕ್ಷ್ಮಣ್ ಫಲದ್ದು ನೋಡಿ, ಲಕ್ಷ್ಮಣ್ ಫಲ ಬಿಟ್ಟಿದೆ. ಇಲ್ಲಿ ಈ ಕಡೆ ನಮ್ಮದು ಅಶೋಕ ಟ್ರೀ ಇದೆ. ಯಾವಾಗ್ಲೂ ಗಂಧದ ಮರ ಬೆಳೆಯುವಾಗ ಅದರ ಪಕ್ಕದಲ್ಲಿ ಇನ್ನೊಂದು ಗಿಡ ಅಥವಾ ಮರ ಇರಬೇಕು ಅಂತ ಹೇಳ್ತಾರೆ. ಹೀಗಾಗಿ ಹೆಬ್ಬೇವಿನ ಪಕ್ಕದಲ್ಲಿ ಗಂಧದ ಮರ ಬೆಳೀತಾ ಇದೆ. ನೀವು ಕೇಳಿರ್ಬೋದು ಚಳ್ಳೆ ಹಣ್ಣು ಅಂತ. ಇದು ಚಳ್ಳೆ ಹಣ್ಣಿನ ಮರ. ಇದು ಚಳ್ಳೆ ಹಣ್ಣು ತಿನ್ಸೋದು ಅಂತಾರೆ ನೋಡಿ. ಇದು ಚಳ್ಳೆ ಹಣ್ಣಿನ ಮರ. ಹೋದ್ಸಲ ಒಂದು 100 ಹಣ್ಣು ಬಿಟ್ಟಿತ್ತು ಸಣ್ಣ ಗಿಡದಲ್ಲಿ. ಇದು ಕಿತ್ಲೆ ಮರ. ಇದು ಚಳ್ಳೆ ಹಣ್ಣಿನ ಮರ. ಅದು ಬಟರ್ ಫ್ರೂಟು, ಎಲ್ಲ ಥರದ ಫ್ರೂಟ್ಸು ಇದೆ. ಇದೆಲ್ಲ ನಂದಿ ಬಟ್ಲು. ಇದು ಬೆಪ್ಪಾಲೆ. ಚನ್ನಪಟ್ಟಣ ಟಾಯ್ಸ್ ಮಾಡ್ತಾರಲ್ಲ, ಅದು ಬೆಪ್ಪಾಲೆ. ಇದು ಸಾಫ್ಟ್ ಇರುತ್ತೆ. ಅದು ಲೇತ್ ವರ್ಕಿಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಇದ್ರದ್ದು ಎಲೆ ತುಂಬ ಸಾಫ್ಟಾಗಿರುತ್ತೆ. ಈ ಥರ ಟೆಕ್ಸ್ಚರೇ ಬೇರೆ ಥರ. ಇದು ಈ ಕಡೆ ಎಲ್ಲ ಬಾರ್ಡರ್ಗೆ ನೋಡಿ, ಇದು ಸಿಲ್ವರ್ ಓಕ್ ಟ್ರೀ ಇದೆ. ಇದು 4 ವರ್ಷಕ್ಕೆ ಎಷ್ಟು ಅದ್ಭುತವಾದಂಥ ಬೆಳವಣಿಗೆ ಇದೆ ನೋಡಿ. ನಾನು ನಮ್ಮ ತೋಟದಲ್ಲಿ ರೆಕ್ಕೆ ಕಟ್ ಮಾಡಲ್ಲ, ನಾನೆಲ್ಲ ನ್ಯಾಚುರಲಾಗಿ ಬೆಳೆಸಿದ್ದೀನಿ. ನನಗೆ ನ್ಯಾಚುರಲ್ ಗ್ರೋತ್. ಅದರ ಪಕ್ಕ ಇರೋದು ಇದು ರಾಯಲ್ ಸ್ಟೋನಿಯಾ ರೆಜಿಯಾ. ಒಂದು ಸಿಲ್ವರ್ ಓಕು, ಒಂದು ರಾಯಲ್ ಸ್ಟೋನಿಯಾ ರೆಜಿಯಾ ಹಾಕಿದೆ. ಇವೆ ನೋಡಿ, ಇದ್ರ ಶೇಪಿಗೆ ಬರ್ತಾ ಇದೆ. ಇದು ಫುಲ್ ಶೇಪ್ ಬಂದಮೇಲೆ ಭಾಳ ಅದ್ಭುತವಾಗಿ ಕಾಣುತ್ತೆ ಇದು. ಇದು ವಾಟರ್ ಆ್ಯಪಲ್ ಟ್ರೀ. ಮಧ್ಯದಲ್ಲಿ ಬೆಂಚ್ಗಳು ಹಾಕ್ಸಿದ್ದೀನಿ ಕೂತ್ಕೊಂಡು ರೆಸ್ಟ್ ತೊಗೊಳಕ್ಕೆ. ಇದಕ್ಕೆ 3 ಕಾರ್ನರ್ ಟ್ರೀ ಅಂತಾರೆ. ಇದಕ್ಕೆ ಪಾಮ್ ಆಯಿಲ್ ತೆಗಿತಾರಲ್ಲ, ಇದು ಪಾಮ್ ಟ್ರೀ. ಇದು ನೋಡಿ ದೊಡ್ಡಿಪತ್ರೆ. ನೀವು ನೋಡಿರ್ತೀರ ದೊಡ್ಡಿಪತ್ರೆ, ಸಣ್ಣದು ಗಿಡಗಳು ಬೆಳೆದಿರೋದು. ಸಾಮಾನ್ಯವಾಗಿ 2ರಿಂದ 3 ಅಡಿ ಸ್ಪ್ರೆಡ್ ಇರುತ್ತೆ. ಇದು ನೋಡಿ, ನಾ ಹೀಗೆ ಸುತ್ತೂರ ಹೋಗ್ತೀನಿ. ಇದ್ರ ಸುತ್ತೂರ ಇದು 54 ಅಡಿ ಸ್ಪ್ರೆಡ್ ಇದೆ. ಇದು ಭಾಳ ದೊಡ್ಡ ಸ್ಪ್ರೆಡ್.
ಎಲ್ಲ ಹೆಲ್ತಿ ಲೀವ್ಸು. ಒಂದು ಸಿಂಗಲ್ ಇದು ಕಾಳು ಮೆಣಸು ಬೆಳೆದೀನಿ. ಕಾಳು ಮೆಣಸನ್ನು ನಾನು ಸಿಲ್ವರ್ ಓಕ್ಗೆ ಹಬ್ಸಿದ್ದೀನಿ. ಎಲ್ಲರೂ ಮಲೆನಾಡು ಕಡೆ ಹಾಗೆ ಮಾಡೋದು, ಸಿಲ್ವರ್ ಓಕ್ಗೆ ಹಬ್ಬಿಸ್ತಾರೆ. ಈ ಕಡೆ ಹೋಗೋಣ. ಇದನ್ನು ಸಿಟ್ರಸ್ ಫ್ರೂಟ್ ಟ್ರೀ, ಇದನ್ನು ಫ್ರೂಟ್ ಟ್ರೀ. ಇದು ಹೊನ್ನೆ ಮರ. ಇದು ನಮ್ಮಲ್ಲಿ ಎಲ್ಲ ಇದೆ, ಹೊನ್ನೆ, ಹೊಂಗೆ, ಹಿಪ್ಪೆ, ಬೆಪ್ಪಾಲೆ. ನಿಮಗೆ ಮತ್ತಿ ಮರ ತೋರಿಸ್ತೀನಿ ಬನ್ನಿ. ಮತ್ತಿ ಮರ ಕೂಡ ಫರ್ನಿಚರ್ ಟ್ರೀ. ಇದೆಲ್ಲ ರಕ್ತಚಂದನ, ನಿಧಾನಕ್ಕೆ ಬೆಳೆಯುತ್ತೆ. ಇದು ಮತ್ತಿ ಮರ. ಇದು ಮತ್ತಿ ಮರ. ಸಸಿ ಹಾಕಿದ 2 ದಿನಕ್ಕೆ ಕಾಡಂದಿ ಬುಡ ಮೇಲೆ ಮಾಡಾಕ್ಬಿಟ್ಟಿತ್ತು. ನಾ ತಿರ್ಗಾಕ ನೆಟ್ಟು ಪಾಪ ಬಂದು. ಆವಾಗಿನ ಮುಳ್ತಂತಿ ಬೇಲಿ ಇರಲಿಲ್ಲ, ಆವಾಗ ಮುಳ್ತಂತಿ ಹಾಕ್ಸಿದ್ಮೇಲೆ ಇವಾಗ ಅದ್ರದ್ದು ಕಾಟ ತಪ್ಪಿದೆ. ಆಮೇಲೆ ನಿಮಗೆ ಆ್ಯಪಲ್ ಟ್ರೀ ತೋರಿಸ್ತೀನಿ. ಸುಮಾರು ಜನ ಆ್ಯಪಲ್ ಟ್ರೀ ನೋಡಿರಲ್ಲ. ಆ್ಯಪಲ್ ಟ್ರೀ ಆ್ಯಕ್ಚುಲಿ ನಮ್ಮ ವೆದರ್ಗೆ ಒಗ್ದೇ ಇರೋವಂಥದ್ದು. ಬಟ್ ನಾನು ಎಕ್ಸ್ಪೆರಿಮೆಂಟ್ಗೂ ಇದು ಕಾಶ್ಮೀರಿಂದ ತರಿಸಿ ಹಾಕಿದ್ದು, ಕಾಶ್ಮೀರ್ ಆ್ಯಪಲ್ದು. ಇದು 1, 2, 3, 4, 5 ಇದು 5ನೂ ಕಾಶ್ಮೀರ್ ಆ್ಯಪಲ್ ಟ್ರೀ. ಹೂವು ಬಿಡ್ತು 2 ವರ್ಷದಿಂದ. ಹೂವು ಬಿಟ್ಟಿದ್ದು ಕಾಯಿ ಆಗಲಿಲ್ಲ, ಉದುರೋಗ್ಬಿಟ್ಟಿದೆ. ನೋಡಬೇಕು, ಇನ್ನೊಂದು ವರ್ಷ 2 ವರ್ಷದಲ್ಲಿ ಇನ್ನು ಸ್ವಲ್ಪ ಸ್ಟೆಬಿಲೈಸ್ ಆದರೆ ಬಿಡ್ಬೋದು. ಇದು ಜಂಬೂ ನೇರಳೆ ಮರ. ನೇರಳೆ ಇದು ಏನಪ್ಪ ಅಂತಂದರೆ ಗಿಡ ತುಂಬ ಬಿಡತ್ತೆ. ನೇರಳೆ ಕಿತ್ಕೊಳ್ಳೋದು ಭಾಳ ಕಷ್ಟ. ಆ ಕೆಳಗಡೆ ಬಿದ್ದುಬಿಟ್ರೆ ಅದು ಹೋಯ್ತದು. ಸೊ ಅದ್ರದ್ದು ಭಾಳ ಉಪಾಯವಾಗಿ ಅದನ್ನು ಬಿಡಿಸ್ಕೊಳ್ಳೋ ಟೆಕ್ನಿಕ್ಕು ತಿಳ್ಕೊಬೇಕು. ಇದು ನೋಡಿ ವಿಶೇಷವಾದ್ದು ಟ್ರಾವೆಲರ್ಸ್ ಪಾಮ್ ಅಂತ. ಬಾಳೆ ಎಲೆ ಥರ ಕಾಣುತ್ತಲ್ಲ, ಶೋಗೋಸ್ಕರ ಹಾಕಿರೋದು ಟ್ರಾವೆಲರ್ಸ್ ಪಾಮ್ ಅದು. ಮತ್ತು ನೋಡಿ ಇದು ಇನ್ನೊಂದು ವಿಶೇಷವಾದ ಮರ. ಇದಕ್ಕೆ ಬಗಿನಿ ಮರ ಅಂತ ಹೆಸರು. ನೀವು ಅನ್ಕೋಬೋದು ಏನು ಇದ್ರದ್ದು ಎಲೆ ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಂತ. ಕಟ್ಟಾಗಿರೋದಲ್ಲ, ಅದ್ರದ್ದು ಎಲೆ ಇರೋದೇ ಆ ಥರ. ಇದಕ್ಕೆ ಫಿಶ್ ಟೈಲ್ ಟ್ರೀ ಅಂತಾರೆ. ಫಿಶ್ ಟೈಲ್ ಥರ ಕಾಣುತ್ತೆ ನೋಡಿ. ಬಗಿನಿ ಮರನೂ ದೊಡ್ಡದಾದ್ಮೇಲೆ ಹೂವು ಬಿಡತ್ತೆ, ಕಾಯಿ ಎಲ್ಲ ಬಿಡತ್ತೆ. ನಮ್ಮದು ಬೊಟಾನಿಕಲ್ ಗಾರ್ಡನ್ ಆದ್ದರಿಂದ ವೆರೈಟಿಗೋಸ್ಕರ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಇದು ನಿಂಬೆ ಮರ. ಸೀಡ್ಲೆಸ್ ನಿಂಬೆನೂ ಇದೆ, ಬೀಜ ಇರೋ ನಿಂಬೆ ಮರನೂ ಇದೆ. ಇದರಲ್ಲಿ ದಾಖಲೆ, ವಿಶ್ವ ದಾಖಲೆಗಳು ಏನು? ನೋಡಿ, ನಮ್ಮ ಇದಕ್ಕೆ ಸೋಸುರಾಂಬ ಫಾರಂ ಅಂತ ಹೆಸರು ನಮ್ಮದು. ನಮ್ಮ ತಂದೆ ಹೆಸರು ಸೋಮಸುಂದರಾವ್, ನಮ್ಮ ತಾಯಿ ಹೆಸರು ಅಂಬಮ್ಮ. ನಮ್ಮ ತಂದೆ ತಾಯಿ ನೆನಪಲ್ಲಿ ಅವರಿಬ್ಬರ ಹೆಸರು ಸೇರಿಸಿ ಸೋಸುರಾಂಬ ಫಾರಂ ಅಂತ ಮಾಡೀನಿ. ಸೊ ನಮ್ಮ ಸೋಸುರಾಂಬ ಫಾರಮಲ್ಲಿ 11 ವಿಶ್ವ ದಾಖಲೆ ಆಗಿದೆ. ಮೊದಲನೇದು 110 ದಿವಸದಲ್ಲಿ ಒಂದು ಇಷ್ಟು ದೊಡ್ಡ ಪ್ರಮಾಣದ ಒಂದು ಬೊಟಾನಿಕಲ್ ಗಾರ್ಡನ್ನ ಕ್ರಿಯೇಟ್ ಮಾಡಿದ್ದು ಒಂದು. ಮತ್ತು ಮರಗಳಲ್ಲಿ ನಮ್ಮ ವಾಟರ್ ಆ್ಯಪಲ್ಲು, ಹೈಯೆಸ್ಟ್ ಈಲ್ಡಿಂಗ್ ವಾಟರ್ ಆ್ಯಪಲ್ದು ವಿಶ್ವ ದಾಖಲೆ ಆಯಿತು. ಮತ್ತು ದಾಸವಾಳದ ಒಂದು ಗಿಡ ತೋರಿಸ್ತೀನಿ. ಅದು 54 ಅಡಿ 52 ಅಡಿ ವಿಸ್ತೀರ್ಣದ್ದು ದಾಸವಾಳ ಮರ, ಅದೊಂದು ವಿಶ್ವ ದಾಖಲೆ. ಮತ್ತು ನಮ್ಮ ರಾತ್ರಿ ರಾಣಿ 54 ಅಡಿ. ಇದು ನಮ್ಮ ಇಲ್ಲಿ ನೀವು ನೋಡ್ತಿರೋ ಹಾಗೆ ದೊಡ್ಡಿ ಪತ್ರೆ, ಇದು 34 ಅಡಿ ವಿಸ್ತೀರ್ಣದ ವಿಶ್ವ ದಾಖಲೆ. ಒಂದು ತುಳಸಿ ಬಿಟ್ಟಿತ್ತು, ಆ ತುಳಸಿದು ವಿಸ್ತೀರ್ಣ 16 ಅಡಿ ವಿಸ್ತೀರ್ಣ, ಭಾಳ ದೊಡ್ಡ ಪ್ರಮಾಣದಿತ್ತು. ಮತ್ತು ಮುಸ್ಕಿನ ಜೋಳ ಬೆಳೆದಿದೆ. ಮುಸ್ಕಿನ ಜೋಳದ 1 ಅಥವಾ 2 ಬಿಡತ್ತೆ ಒಂದು ಗಿಡದಲ್ಲಿ. ನಮ್ಮ ಗಿಡದಲ್ಲಿ ಮುಸ್ಕಿನ ಜೋಳ ಅಪಾರವಾಗಿ ಬಿಟ್ಟು 7 ಮುಸ್ಕಿನ ಜೋಳ ಬಿಟ್ಟಿದ್ದು ದಾಖಲೆ ಆಗಿದೆ. ಇದು ಕಾಪರ್ ಲೀಫ್ ಪ್ಲ್ಯಾಂಟ್ ಅಂತ ಅಂದ್ಬಿಟ್ಟು. ಇದ್ರದ್ದು ವಿಶೇಷತೆ ಏನಂತಂದರೆ ಇದ್ರದ್ದು ಎಲೆಗಳೇ ಒಳ್ಳೆ ಹೂವಿನ ಥರ ಸೊಗಸಾಗಿ ಕಾಣುತ್ತೆ, ಕಾಪರಿಶ್ ಆ್ಯಂಡ್ ರೆಡ್ಡಿಶ್ ಕಲರ್ದು. ನಾನು ಈ ಥರದೊಂದು 7 ಮರ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇದೊಂದು ಗಿಡ ಮಾತ್ರ ಇದ್ರದ್ದು ವಿಸ್ತೀರ್ಣ ಬಂದು ತುಂಬ ಅದ್ಭುತವಾಗಿ 23 ಅಡಿ ವಿಸ್ತೀರ್ಣ ಇದೆ. ಇದು ಪ್ರಪಂಚದ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರೋ ಕಾಪರ್ ಲೀಫ್ ಪ್ಲ್ಯಾಂಟ್ ಅಂತ ಪರಿಗಣಿಸಿ ಈಗ 15 ದಿನ ಆಯಿತು ಇದ್ರದ್ದು ರೆಕಾರ್ಡ್ ಮಾಡಿ. ಇದಕ್ಕೆ ಸರ್ಟಿಫಿಕೇಟ್ ಎಲ್ಲ ಬಂದಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ದು
ಮಾನ್ಯತೆ ಬಂದಿದೆ. ಇಲೈಟ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಕೂಡ ಅಂದ್ರೆ ಜಾಸ್ತಿ ಕಳಿಸ್ಕೊಡಿ. ವಿಸ್ತೀರ್ಣ ಸುತ್ತಳತೆ ಇದು ಸಾಮಾನ್ಯವಾಗಿ 8 ಅಡಿ ಇರುತ್ತೆ ಅಷ್ಟೇ ವಿಸ್ತೀರ್ಣ. ಇದು 23 ಅಡಿದು ವಿಶೇಷ. ಅದೇ ತರ ಇಲ್ಲಿರೋ ಸ್ಫಟಿಕ ಕೂಡ ಇದು ದಾಖಲೆ ಗಿಡ. ಇದು ಆ ಕಡೆಯಿಂದ ಸ್ಫಟಿಕದ ಗಿಡ 1 ರಿಂದ 3 ಅಡಿ ತನಕ ಬೆಳೆಯುತ್ತೆ ಹೈಟ್ ಅಷ್ಟೇ. ನೋಡಿ ನನ್ನ ಹೈಟ್ಗಿಂತ ಎತ್ತರ ಇದೆ. ಇದು 5 ಅಡಿ 8 ಇಂಚ್ ಇದೆ. ಇದು ಇದ್ರದ್ದು ಹೈಟು. ಇದ್ರದ್ದು ವಿಸ್ತೀರ್ಣ ಬಂದು 18 ಅಡಿ 15 ಸುದೂರ. ಇಷ್ಟುನು ಎಲ್ಲ ಒಂದೇ ಇದರಲ್ಲಿ ಸ್ಫಟಿಕದ್ದು. ಸೊ ಇದು ವಿಶೇಷವಾದ ಮಾನ್ಯತೆ ಗಳಿಸಿ ಇದು ಕೂಡ ವಿಶ್ವ ದಾಖಲೆ ಆಗಿದೆ. ಅದೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ಅಂಡ್ ಇಲೈಟ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪರಿಗಣಿಸ್ತಾ ಇದ್ದಾರೆ. ಏನಂತಂದ್ರೆ ಯಾವ್ದಾದ್ರು ವಿಶೇಷತೆಯನ್ನ ನಾವು ಗಮನಿಸಿದಾಗ ಅದು ವಿಶ್ವ ದಾಖಲೆ ಹೌದು ಅಲ್ವೋ ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ನಾವು ಈಗ ಗೂಗಲ್ ಸರ್ಚ್ ಮಾಡ್ಬೋದು. ಮುಂಚೆಗೆಲ್ಲ ಬರೀ ಯು ಹ್ಯಾವ್ ಟು ಡಿಪೆಂಡ್ ಆನ್ ದಿ ರೆಕಾರ್ಡ್ ಬುಕ್ಸ್. ಈಗ ಗೂಗಲ್ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪ್ರಪಂಚದಲ್ಲಿ ಆ ಜಾತಿಗೆ ಸಂಬಂಧಪಟ್ಟಿದ್ದ ಬಹಳ ಅತಿ ದೊಡ್ಡ ಪ್ರಮಾಣದ ಬೆಳವಣಿಗೆ ಎಲ್ಲಾಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಅದರ ಜೊತೆ ತುಲನೆ ಮಾಡಿಕೊಂಡು ನಾವು ನಮ್ಮ ರೆಕಾರ್ಡ್ದು ಮತ್ತೆ ಅದಕ್ಕೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಫೋಟೋಗ್ರಫಿ, ಇದು ವಿಡಿಯೋಗ್ರಫಿ, ಅಥೆಂಟಿಕೇಟ್ ಮಾಡೋಕ್ಕೆ. ಹೌದು, ಎಲ್ಲ ಬೇರೆ ಬೇರೆ ಬುಕ್ಸ್ ಆಫ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸು, ಯುನೀಕ್ ವರ್ಲ್ಡ್ ರೆಕಾರ್ಡ್ಸು, ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ಸು, ಈ ಥರ ಎಲ್ಲ ಇಲೈಟ್ ಯಾವ ಬುಕ್ ಆಫ್ ರೆಕಾರ್ಡ್ಸ್ ಈಗ ನಾನು ನಿಮ್ಗೆ ತೋರಿಸಿದಂಥ ಇದು ಎಲ್ಲ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು, ಇಲೈಟ್ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲದರಲ್ಲೂ ದಾಖಲೆ ಆಗಿದೆ. ಎಲ್ಲದರಲ್ಲೂ ದಾಖಲೆ ಆಗಿದೆ. ಹೌದು ಹೌದು. ಇದನ್ನ ಸರ್ಚ್ ಮಾಡ್ಬೇಕು ಅಂದ್ರೆ ಅವ್ರ ವೆಬ್ಸೈಟ್ ಹೋಗಿ ಸರ್ಚ್ ಮಾಡತ್ತೆ, ನಿಮಗೆ ಸಿಕ್ಬಿಡತ್ತೆ. ನೀವು ಸುಮ್ಮನೆ ಅದ್ರದ್ದು ರಮೇಶ್ ಬಾಬುಸ್ ವರ್ಲ್ಡ್ ರೆಕಾರ್ಡ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕೊಟ್ರೆ ಅದ್ರದ್ದು ಎಲ್ಲೆಲ್ಲಿ ಪೇಜ್ ನಂಬರ್ ಸಹಿತವಾಗಿ ನಿಮ್ಗೆ ದಾಖಲೆ ಸಿಕ್ಬಿಡುತ್ತೆ. ಎಷ್ಟು ಅಡಿದು, ಎಷ್ಟು ಅಗಲದ್ದು. ನೀವು ಇದನ್ನ ಆಸ್ ಎ ಹಾಬಿ ಆಗಿ ಬೆಳೆಸ್ಕೊಂಡು ಇದನ್ನ ಇದ್ ಮಾಡಿದ್ದ ಅಥವಾ ಇದನ್ನ ಫಾರ್ಮಿಂಗ್ ಮಾಡ್ಕೊಂಡು ಇದರಿಂದ ಬೆಳೆ ತೆಗಿಬೇಕು ಅನ್ನೋ ಉದ್ದೇಶನ? ನಾನು ಮೂಲತಃ ಆಗ್ಲೇ ಹೇಳ್ದಾಗೆ ನಾನು ಲೋಹಶಾಸ್ತ್ರ ವಿಜ್ಞಾನಿ. ಆದರೆ ನನ್ನ ಗಿಡ ಮರದ ಮೇಲೆ ಪ್ರೇಮ ಜಾಸ್ತಿ. ಸೊ ಹೀಗಾಗಿ ನಾನು ನಿವೃತ್ತಿ ಆಗೋದನ್ನೇ ಕಾದಿದ್ದೆ. ನಿವೃತ್ತಿ ಆದಕ್ಕೆ ನಾನು ಇಲ್ಲಿ 1.5 ಎಕರೆ ಜಮೀನು ತೊಗೊಂಡು ನನಗೊಂದು ಕನಸಿತ್ತು. ನನ್ನ ಕನಸು ಏನಪ್ಪ ಅಂದರೆ 500ಕ್ಕೂ ಹೆಚ್ಚು ಮರಗಳು ಹಾಕ್ಕೋಬೇಕು ಅಂತ, ಎಲ್ಲ ವೆರೈಟಿ ಮರ. ನನಗೆ ಲಾಭದ ಆಸೆ ಇಲ್ಲ, ನನಗೆ ಲಾಭದ ಆಸೆ ಲವಲೇಶವೂ ಇಲ್ದಿರ ನಾನು. ಆದರೆ ಏನಪ್ಪ ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದ ಈ ಒಂದು ಬೃಹತ್ ತೋಟ ನಿರ್ಮಾಣ ಆದಮೇಲೆ ನಾವು ತಿನ್ನಕ್ಕೆ ಆಗದೆ ಇರೋ ಅಷ್ಟು ಬೆಳೆಯುತ್ತೆ. ಹಣ್ಣುಗಳು, ತರಕಾರಿಗಳು ಅದೆಲ್ಲ ಅದನ್ನು ಮಾರಲೇಬೇಕಾಗತ್ತೆ. ಲಾಭನೂ ಬಂದೇ ಬರುತ್ತೆ. ಆದರೆ ಲಾಭಕ್ಕೋಸ್ಕರ ಮಾಡಿರೋದಲ್ಲ, ಲಾಭ ಖಂಡಿತಕ್ಕೂ ಬರುತ್ತೆ. ನನಗೆ ಏನಂತಂದರೆ ಬೆಳಗ್ಗೆ ಎದ್ದೇಟ್ಗೆ ಇಲ್ಲಿ ಬರ್ತೀನಿ, ಒಂದು ರೌಂಡು ಎಷ್ಟು ಖುಷಿಯಾಗತ್ತೆ ಮನಸ್ಸಿಗೆ ಅಂತಂದರೆ, ನಾನು ಬೆಳೆಸಿರೋ ಗಿಡ ಅದರಲ್ಲಿ ಒಂದು ಹೂವು ಬಂದಿರುತ್ತೆ, ಒಂದು ಹಣ್ಣು ಬಿಟ್ಟಿರುತ್ತೆ, ಕಾಯಿ ಬಂದಿರುತ್ತೆ. ಅದು ಅದ್ಭುತವಾದ ಸಂತೋಷ. ಅದನ್ನು ತಿನ್ನೋವಾಗಂತೂ ಮತ್ತೂ ಸಂತೋಷ. ಅದನ್ನು ಹಂಚೋವಾಗ ಇನ್ನೂ ಸಂತೋಷ. ಫಸ್ಟ್ ಟೈಮ್ ವಾಟರ್ ಆ್ಯಪಲ್ಲು 1000 ವಾಟರ್ ಆ್ಯಪಲ್ ಇತ್ತು. ನಾನೇನು ಮಾಡಿದೆ, ಎಲ್ಲ ಕಾರಲ್ಲಿ ತುಂಬ್ಕೊಂಡು ಹೋಗಿ ನಮ್ಮ ಹಲ್ರೆ ವಿಲೇಜ್ನಲ್ಲಿ ರಸ್ತೆ ನಿಲ್ಲಿಸಿ ಯಾರೋ ಮಾರಕ್ಕೆ ಬಂದರು ಅಂತ ತಿಳ್ಕೊಂಡ್ರು. ಇಲ್ಲ, ಮಾರ್ತಿಲ್ಲ, ಬನ್ನಿ ತಗೊಳ್ಳಿ ತಿನ್ನಿ ಅಂತೇಳಿ ಎಲ್ಲರೂ ಅವ್ರ ಲೈಫಲ್ಲಿ ತಿಂದಿರಲ್ಲ ವಾಟರ್ ಆ್ಯಪಲ್ ಆ ಖುಷಿ ನೋಡಿ ನನಗೆ ಖುಷಿ ಆಗತ್ತೆ. ಆ ಥರ ಒಟ್ಟಾರೆ ಈ ತೋಟದಲ್ಲಿ ಎಷ್ಟು ಮರಗಳಿದಾವೆ, ಎಷ್ಟು ಹಣ್ಣಿನ ಮರಗಳಿದಾವೆ, ಎಷ್ಟು ದಾಖಲೆ ಮರಗಳಿದಾವೆ? ಸರ್, 750 ಮರಗಳಿದೆ ಇದರಲ್ಲಿ, ಎಲ್ಲ ವೆರೈಟೀಸು. 180ಕ್ಕೂ ಹೆಚ್ಚು ಸ್ಪೆಷೀಸ್. ಅದರಲ್ಲಿ 350 ಬರೀ ಹಣ್ಣಿನ ಮರಗಳೇ ಇವೆ. 75 ವೆರೈಟಿ ಹಣ್ಣಿನ ಮರ ಇದೆ. ನೀವು ಹೇಳ್ತಾ ಹೋದರೆ ಮೂಸಂಬಿ, ಕಿತ್ಲೆ, ನಿಂಬೆ, ಮಾವು, ಹಲಸು, ಸೀಬೆ, ಈ ಥರ ಎಲ್ಲ, ಸೀತಾಫಲ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ ಎಲ್ಲ ಒಂದು 80 ವೆರೈಟಿ. ಅದರಲ್ಲಿ ಈಗಾಗಲೇ ನಾನು ಇನ್ನೂ 4 ವರ್ಷ ಆಗಿದೆ ಈ ತೋಟ ನಿರ್ಮಾಣ ಮಾಡಿ. 11 ವಿಶ್ವ ದಾಖಲೆ ಮರ ಗಿಡಗಳು ನಮ್ಮ ತೋಟದಲ್ಲಿ ಹುಟ್ಟಿವೆ. ಸೊ ಇದು ನನಗೆ ಬಹಳ ಸಂತೋಷ ಆಯಿತು. ಏನು ಹೇಳ್ತಾರೆ ಸರ್ ಅಕ್ಕಪಕ್ಕ ಊರಿನವರು ಮತ್ತೆ ನಿಮ್ಮ ಫ್ರೆಂಡ್ಸು? ನೀವು ಇದು ನೋಡಿ ತುಂಬಾ ಜನ ಬರ್ತಾರೆ ನೋಡಕ್ಕೆ. ಕಿವಿಯಿಂದ ಕಿವಿಗೆ ಹರಡಿದೆ, ರಮೇಶ್ ಬಾಬು ಏನೋ ವಿಶೇಷವಾಗಿ ಬೆಳೆಸಿದ್ದಾರೆ ನೋಡಕ್ಕೆ ಅಂತಾನೆ ಬರ್ತಾರೆ. ಹಾರ್ಟಿಕಲ್ಚರ್ ಕಾಲೇಜ್ ಪ್ರಿನ್ಸಿಪಾಲ್ ಬಂದಿದ್ರು, ಪ್ರೊಫೆಸರ್ ಬಂದಿದ್ರು, ಬೆಂಗಳೂರಿಂದ ಪ್ರೊಫೆಸರ್ಗಳು ಬಂದಿದ್ರು, ಕೆಲವು ಫ್ರೆಂಡ್ಸ್ ಬರ್ತಾರೆ, ರಿಲೇಟಿವ್ಸು, ಸುತ್ತಮುತ್ತ ಯಾವುದೋ ಹಳ್ಳಿನವ್ರು ಕೇಳಿದವ್ರು ಬರ್ತಾರೆ. ನಮ್ಮ ಹಳ್ಳಿನವ್ರೇನೆ ಸ್ವಾಮಿ ನಿಮ್ಮ ತೋಟ ನೋಡ್ಬೋದಾ ಅಂತ ಬರ್ತಾರೆ, ಖುಷಿ ಪಟ್ಕೊಂಡು ಹೋಗ್ತಾರೆ. ಅವ್ರು ಖುಷಿ. ಇಷ್ಟು ತನಕ ಅದ್ಭುತವಾಗಿ ಮಾಹಿತಿಯನ್ನು ಕೊಟ್ರಿ ನಮ್ಮ ತೋಟದ ಬಗ್ಗೆ.
ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.